ಜಾಡಿಸಿ ಒದ್ದ ಪರಿಣಾಮ ವ್ಯಕ್ತಿ ಸಾವು. ಬೀದರ್ ಮೈಲೂರು ವ್ಯಕ್ತಿಯೊಬ್ಬ ಕೆಲಸ ಮುಗಿಸಿಕೊಂಡು ತನ್ನ ಮನೆಗೆ ಹಿಂತಿರುಗಿ ಬರುತ್ತಿರುವ ವೇಳೆ ವೈಜನಾಥ್ ಎಂಬುವರ ಮೇಲೆ ಹಿಂದಿನಿಂದ ಬಂದ ಕುದುರೆ ಸವಾರ ಜೊತೆ ಜಾಡಿಸಿ ಒದ್ದ ಪರಿಣಾಮ ಸ್ಥಳದಲ್ಲಿ ಗಂಭೀರ ಗಾಯದಿಂದ ಬಿದ್ದು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ಮೃತರ ಮಗ ಆರೋಪಿಸಿದ್ದಾನೆ. ಮನೆಗೆ ಮುಖ್ಯಸ್ಥನಾಗಿದ್ದ ನಮ್ಮ ತಂದೆ ಕುಟುಂಬದ ಜವಾಬ್ದಾರಿ ಹೊಂದಿದ್ದರು ಎಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಓಣಿಯ ಮುಖಂಡರು, ಆಸ್ಪತ್ರೆಗೆ ದಾಖಲಾಗಿ ಇಲ್ಲಿಯವರೆಗೂ ಕುಟುಂಬಸ್ಥರಿಗೆ ಯಾರೂ ಸ್ಪಂದಿಸಿಲ್ಲ, ಪ್ರಕರಣ ದಾಖಲು ಕೂಡ ಆಗಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದಷ್ಟು ಬೇಗ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ರೆಫರ್ ಮಾಡಿದ್ರೆ ಇದು ಆಗಲ್ಲ, ಇಲ್ಲಿ ನಮ್ಮಿಂದ ನೀವು ಇಮಿಡಿಯೇಟ್ಲಿ ಹೈದ್ರಾಬಾದ್ ಕೊಯ್ರಿ ಅಂದರು. ಹೈದ್ರಾಬಾದ್ಗೆ ಇಲ್ಲಿ MLC ಮಾಡಿಸೋಕ್ಕೆ ಹೈದ್ರಾಬಾದ್ ಕೊಯ್ಯ ಪರಿ ಪಟಂಚೂರು ಸಮೀಪನೇ ಅವ್ರದ್ದು ಹಾರ್ಟ್ ಬೀಟ್ ನಿಂತಿತ್ತು. ಅಲ್ಲೇ ಪಟಂಚೂರು ದವಾಖಾನೆ ಹೋಗಿ ಚೆಕ್ ಮಾಡಿದ್ರೆ ಪ್ರಾಣ ಹೋಗ್ಯದ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಮತ್ತಂದು ನಾವು ಇಲ್ಲಿ ಅಡ್ಮಿಟ್ ಮಾಡಿದೆವು. ಅದು ನಿನ್ನೆ ಅದು ರಾತ್ರಿ 12:30 ಆಗ್ಯದ. ಇನ್ನೂ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ ನಮ್ಗೆ. ಅದು ಪ್ರಾಣಿ ಇದೆ, ಅದಕ್ಕೆ ಹೆಂಗೆ ಕೇಸ್ ಆಯ್ತದ, ಕೇಸ್ ಆಗಲ್ಲಲ್ಲ ಅಂತಲ್ಲತ್ತಾರ. ಅವರು ಊಹೆ ಪೂಯದ ಉತ್ತರಗಳು ಕೊಟ್ಟತ್ತರ. ಕೇಳಿದ್ರಾದ್ರೆ ಸರಿಯಾಗಿ ಬಂದು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂಬುದು ಯಾರು ಮನಸ್ಸು ಮಾಡ್ತಾರೆ. ಆಡಳಿತದಲ್ಲಿರುವಂಥರಾಗಲಿ, ಇಲ್ಲಿ ಪೊಲೀಸ್ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಕೂಡ ಸ್ಪಂದಿಸ್ತಾ ಇಲ್ಲ. ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಆ ಪ್ರಾಣಿ ಇದೆ, ಅದ್ರ ಮೇಲೆ ಸವಾರ ಮಾಡ್ತೈತೆ ಒಬ್ಬ, ಅವ್ರಿಗೆ ಗೊತ್ತಾಗ್ತದೆ. ಸವಾರಿ ಮಾಡ್ತಾರ ಕಂಪಲ್ಸರಿ ಅದೇ ಹೊಣೆಗಾರಿಕೆ ಇರ್ತಾರೆ. ಯಾರು ಅದಕ್ಕೆ ಸಾಕ್ತಾರ ಅದೇ ಅವ್ರಿಗೆ ಹೊಣೆಗಾರಿಕೆ ಇರ್ತಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆದವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಸುಮ್ಮನೆ ನಮ್ಗೆ ಈಗ 11:30 ಆಗ್ಲತ್ತದ, ಇಲ್ಲಿ ಬಾಡಿನೂ ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ, ಬಾಡಿನೂ ನಮ್ಗೆ ಕೊಡ್ತಾ ಇಲ್ಲ, ಏನಾದರೂ ಕ್ರಮ ಕೈಗೊಳ್ತಾ ಇಲ್ಲ. ಸರಿಯಾದ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂಬುದಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ. ಕೂಡಲೇ ಜಿಲ್ಲಾಡಳಿತದಲ್ಲಿ ಪೊಲೀಸ್ ಇಲಾಖೆಗಳಿಗೆ SP ಅವರು ಇಂಟ್ರಕ್ಷನ್ ಕೊಟ್ಟು ಕೂಡಲೇ ಈ ಕುಟುಂಬಕ್ಕೆ ವೈಜನಾಥ್ ಅವರಿಗೆ ಅವರ ಕುಟುಂಬಕ್ಕೆ ಸರಿಯಾದ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮ ಮುಖಾಂತರ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಮೈಲೂರ್ದಾರೆ ಇದ್ದಾರೆ, ಮೈಲೂರ್ದಾರೆ ಕುದಿಸ್ ಅವರು ಹೆಸರು MD ಜಫರ್ ಅಂತೇಳಿ ಅವ್ರು ಸರಿ ಮಾತಾಡಿದ್ದೀವಿ. ಆತೆ ಜಾತೆ ಅಂತ ಹೇಳತ್ತಾರ. ಮುಂಜಾನೆ 9ಕ್ಕೆ ಫೋನ್ ಮಾಡಿದ್ದೀವಿ ನಾವು. ಆತೆ ಜಾಮ್ 10 ಮೇಡಮೇ ಆತೆ ಇದೇ ಅಲ್ಲತ್ತಾರ. ಇನ್ನೂ ಬರ್ತಾ ಇಲ್ಲ. ಅವ್ರು ಏನು ಇದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅವ್ರದ್ದೇ ಆದ ಒಂದು ವಿಚಾರಧಾರೆ ಮಾತಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡ ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಕುಟುಂಬಕ್ಕೆ ಇವರೇ ಮುಖ್ಯಸ್ಥರು. ಇವರಿಂದ ಮನೆ ನಡೆಸ್ತಾ ಇದ್ರು. ಸರ್ಕಾರ ಏನು ಇವ್ರ ಕುಟುಂಬಕ್ಕೆ ಕೊಡಬೇಕು. ಮುಂದೆ ಮಗ ಮದುವೆ ಇದೆ, ಅವ್ರಿಗೆ ಸ್ವಲ್ಪ ಸಾಲ ಇದೆ, ಅವರೇ ತೀರಿಸ್ತಾ ಇದ್ರು. ಈಗ ಮುಂದಿನ ಜೀವನಕ್ಕಾಗಿ ಅವ್ರ ತಾಯಿಗೆ ವಿಧವರಾಗಿದ್ದಾರೆ. ಏನು ಅವ್ರಿಗೂ ಕೊಡಬೇಕು ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟರು ಏನು ಕೊಡಬೇಕು ಅದು ಕೊಟ್ಟರೆ ಮುಂದಿನ ಜೀವನ ಒಳ್ಳೇದಾಗ್ತದೆ. ಸುರೇಶ್ ಅಂತೇಳಿ ನಮ್ಮ ಬಾಬಾ ಹೊತ್ತಿನ ದಂಧೆ ಮಾಡಿ ಹೊಂಟಿದೆ. ಹಿಂಗೆ ಕುದುರೆ ಬಂದು ಹೊಡೆದು ಹೋಗ್ಯದೆ. ಮ್ಯಾಗ ಮನ್ಸಿದ್ದು ಕುಂತು ಹೊಡೆದ, ಫಾಸ್ಟ್ ಹೊಡ್ತಾ ನಮ್ಮ ಅಪ್ಪ ತೀರ್ಲಕ್ಕೆ ಹೋಗ್ಯಾರ. ಹಿಂಗೆ ಬಂದು ಹೊಡೆದ ಮುಂದಕ್ಕೆ ಹೋಗ್ಯಾನ. ಮುಂದಕ್ಕೆ ಹೋಗೋಣ ಸೈನ್ಸ್ ಸ್ಕೂಲ್ ಮೇಲೆ ಹಿಂಗೆ ಮತ್ತು ಬಿಡಕ್ಕೆ ತಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ. CT ಸ್ಕ್ಯಾನ್ ಮಾಡಿದ್ದೇವೆ. ತಲೆ ಹತ್ತಿತ್ತು. ಇನ್ನೊಂದು ಹೈದ್ರಾಬಾದ್ ಹೋಗಿ ಅಂತ ಒಯ್ದೇವೆ. ಪಟಂಚೂರದಲ್ಲೇ ಜೀವ ಹೋಗಿತ್ತು. ಮತ್ತು ಹಿಂದಕ್ಕೆ ತಂದೇವೆ. ಬಿದರ್ ತಂದು ಅಡ್ಮಿಟ್ ಮಾಡಿದ್ದೇವೆ. ಯಾವ ಕೆಲಸ ಮಾಡ್ದಲ್ಲ. ನಮ್ಮ ತಂದೆ ಹೆಸರು ವೈಜನಾಥ್. ಸಿದ್ದಿ ವಿಂಗೋರ್ ಮೇಲೆ ಸೈನ್ಸ್ ಸ್ಕೂಲ್ ಬಸ್ ಸ್ಟಾಪ್ ಮನ್ಸೆ ಕುದುರೆ ಮನ್ಸೆದ್ದು. ಅವ ನಮ್ಮ ಬಾಬಾ ದಂಧೆ ಮಾಡಿ ಹೊಂಟಿವಿ. ಹಿಂದಿಂದ ಒಂದು ಕುದುರೆ ಫಾಸ್ಟ್ ಇತ್ತು, ಜಾಟ್ ಹೋಗಿ ಹಂಗೆ ಹೋಗ್ಯಾನ ಮುಂದಕ್ಕೆ. MSc ಮಾಡಿ ಹೋಗಿದ್ದೇವೆ. ಇಲ್ಲಿ MSc ಮಾಡಿದ ಬಾದ ಹೈದ್ರಾಬಾದ್ ಕಳ್ಸಿಕೊಟ್ಟಿದ್ದೆ CS ಅಂತ. ಪೊಲೀಸ್ ಯಾವ್ದು ಹಂಗೆ ಕೇಳಿ ಮಾಡ್ತಾಯಿಲ್ಲ. ಅದು ಈಗ ಒಂದು ಅಲೌದು ಇನ್ನೂ ಯಾವ್ದು ಬರ್ಲಕ್ಕಿಲ್ಲ. ಇಲ್ಲಿ ಇನ್ನೂ 6 ಗಂಟೆಗೆ ಆಗೋದು. ಇನ್ನೂ ಯಾನೇ ಮಾಡಿಲ್ಲ ಸರ್. ನಮ್ಮ ಮಗ ಬೇಕು ದಿಲೀಪ್. ಮೈಲೂ ಜಮಿ ಕಾಲನಿ ತಂದೆ ಕೂಲಿ ಕೆಲಸ ಮಾಡ್ತೇವೆ. ಅವರಿಂದ ನಮ್ಮ ಮನೆ ನಡೀತೇವೆ. ಮುಂಜಾನೆ ಹೋಯ್ತು 10 ರೂಪಾಯಿ ಬರ್ತೀವಿ. ಡೈಲಿ 4 ಬರ್ತಿರ್ತೇವೆ. ಅದೇ ರೂಟಿಗೆ ಬರ್ತೇವೆ. ಡೈಲಿ 5 ರೂಟಿಗೆ ಬರ್ತೇವೆ. ಚಿದ್ದಿ ದಂಧೆ ಮಾಡ್ತೇವೆ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7674744747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.